ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮಗಂದ್ ಏನು ಹೇಳಿ, ನನ್ನ ಮಗಂದ್ ಗೈಸ್ ಪ್ರತಿದಿನ ಜಿಮ್ಮಿಗೆ 7 ಗಂಟೆಗೆ ಕರೆಕ್ಟಾಗಿ ಜಿಮ್ ಹತ್ರಕ್ಕೆ ಇರ್ತಿದ್ದೆ. ಏನಕ್ಕಂದ್ರೆ ನಮ್ಮ ಗಾನವಿ ಅವಳಲ್ಲ, ಅವಳು ಡೈಲಿ ಬೆಳಗ್ಗೆ ಒಂದು 6:30ಗೆ ಎಬ್ರಿಸೋಳು, ಅಣ್ಣ NCC ಬಿಡ್ಬಾ ಅಂತ. ಆದರೆ ಇವತ್ತು ನಮ್ಮ ಗಾನವಿ ಎಬ್ರಿಸೇ ಇಲ್ಲ, ಅದಕ್ಕೆ ನಾನು ಎದ್ದಿಲ್ಲ. ಇವಾಗ ಟೈಮ್ ಬಂದೀಗ 8:30 ಆಗೈತೆ. ನಮ್ಮ ಗಾನವಿ ಏನಕ್ಕೆ ಎಬ್ರಿಸಿಲ್ಲ ಅಂದರೆ ನಮ್ಮ ಗಾನವಿಗೆ ಹುಷಾರಿಲ್ಲ. ನೆನ್ನೆ ಫುಲ್ NCCಲಿ ಹೊಡೆದು ಓಡಿಸಿ ಎಲ್ಲ ಹತ್ತವಳೆ, ಅದಕ್ಕೆ ಇವತ್ತು ಜ್ವರ ಬಂದೈತೆ. ನೆನ್ನೆ ಏನು ಮಾಡಿಸ್ಲೇ ಇಲ್ವಾ? ಮತ್ತೆ ಇವಾಗ ಯಾಕೆ ಜ್ವರ ಬಂದೈತೆ ಎಲ್ಲ? ಓ ಜ್ವರ ಕಣವ, ಬರ್ತಾ ಮಾತ್ರೆ ಯಾವ್ದು ಬೇದಿ ಮಾತ್ರೆನಾ? ಜ್ವರ ಮೈಕೈ ನೋವು ಬೇದಿ ಬಿಡು, ನಾರ್ಮಲಿ ಜನರಿಗೂ ಆಗುತ್ತೆ, ಅದಕ್ಕೆ ಯಾಕೆ? ಇದು ತಿಂಡಿ ಏನು ಮಾಡ್ತೀಯಾ? ಇವಳಿಗೆ ಇಡ್ಲಿ ಏನಾರು ಪಾರ್ಸಲ್ ಗಿರ್ಸಲ್. ಗೈಸ್ ನಮ್ಮ ಅಮ್ಮ ಇಲ್ಲಿ ಡಿಕಾಕ್ಷನ್ ಕಾಫಿ ಮಾಡ್ತಾವ್ರೆ ಇಲ್ಲಿ. ಸರಿ, ನಾನು ಜಿಮ್ಮಿಗೆ ಹೊರಡ್ತೀನಿ ನಾನು. ಗೈಸ್ ಇವತ್ತು ವರ್ಕೌಟ್ ಬಂದು ಫುಲ್ ಚೆಸ್ಟ್ ವರ್ಕೌಟ್ ಮಾಡೋಣ. ಚಲೋ ಲೆಗ್ಗು ಸುಮ್ಮನೆ ರಾಪ, ಈಗ ಒಂದು ಸದ್ಯಕ್ಕೆ ಬೇಡ, ಒಂದು 6 ತಿಂಗಳು ಬೇಡ. ಚೆನ್ನಾಗೈತೆ ನನ್ನ ಲೆಗ್ ಏನು ಸರಿಯಾಗಿ. ನೋಡಿಲ್ಲಿ ಓಡಾಡ್ತಿಲ್ವ ಈಗ ಗೈಸ್? ಇವತ್ತು ಸ್ವಲ್ಪ ಪರವಾಗಿಲ್ಲ ಗೈಸ್. ಬಾತ್ರೂಮ್ಗೆಲ್ಲ ಆರಾಮಾಗಿ ಹೋಗ್ಬಿಟ್ಟು ಬಂದೆ. ಮೊನ್ನೆ ಎಲ್ಲ ಯಪ್ಪ ಗೈಸ್ ನೋಡಿ, ಇಲ್ಲಿ ಕರೆಕ್ಟಾಗಿ ನಮ್ಮ ಮನೆ ಮುಂದೆ ಒಂದು ಕರಿಯ ಬಂದು ಹೆಂಗೆ ಕೂತವನೆ. ಅದು ಒಳ್ಳೆ ಬೇರೆಯವ್ರು ಯಾರೋ ಸಾಕಿರೋ ನಾಯಿನೇ, ಒಳ್ಳೆ ಲ್ಯಾಬ್ರೇಡರ್ ಅನ್ನಂಗೆ ಕಾಣ್ತೈತೆ. ಸುಂದ್ರಿನೂ ಬಂದ್ಲು. ಕರಿನ ಬಗ್ಗೆ ಮಾತಾಡ್ತಿದ್ದೀರಾ, ನನ್ನ ಬಗ್ಗೆನೂ ಮಾತಾಡಿ ಅಂತ ಸುಂದ್ರಿ ಇದು. ಕರಿಯ ಇದಳ ಕರಿಯ. Come on. Push. Up. Push up. ಗೈಸ್ ಕರೆಕ್ಟಾಗಿ ಮನೆಯಿಂದ ಹೊರಡ್ಬೇಕಿದ್ರೆ ಜಿಮ್ಮಿಗೆ ಬಂದಿದ್ದು ಒಂದು 8:30. ಇವಾಗ ಟೈಮ್ ನೋಡಿಲಿ 10:30 ಆಗೈತೆ ಟೈಮು. ಇವತ್ತು ಕಂಪ್ಲೀಟ್ 2 ಅವರ್ಸು ತಪ್ಪರೆ 1.25 ಗಂಟೆ ವರ್ಕೌಟು ಫುಲ್ಲು. ಸೊ ಚೆನ್ನಾಗಿ ಆಯ್ತು ಇವತ್ತು ವರ್ಕೌಟು. ಹಂಗೆ ಜೊತೆಗೆ ನಮ್ಮ ಗಾನವಿಗೆ ಬೇರೆ ಈಗ ಹುಷಾರು ಬೇರೆ ಇಲ್ವಲ್ಲ, ಅವ್ಳಿಗೂ ಹಂಗೆ ಟ್ಯಾಬ್ಲೆಟ್ ಏನೋ ತಗೋಬೇಕಂತೆ. ಅವ್ಳಿಗೂ ಹಂಗೆ ಟ್ಯಾಬ್ಲೆಟ್ ತಗೊಂಡು ಜೊತೆಗೆ ತಿಂಡಿ ಪಾರ್ಸಲ್ ತಗೊಂಡು ಹೋಗೋಣ. ಅಲ್ಲೇ ಉಡುಪಿಲೇ ಇಡ್ಲಿ ತಗೊಂಡು ಹೋಗುವ. ಚಲೋ. ಜ್ವರ, ಶೀತ, ತಲೆ ಇದು ಮೈಕೈ ನೋವು ಅಂಕಲ್ ಏನು ಇನ್ನು ಒಳ್ಳೆ ಅಣ್ಣ 8 ಇಡ್ಲಿ ಪಾರ್ಸಲ್. ಗೈಸ್ ಮನೆಗೆ ಇಡ್ಲಿ ಪಾರ್ಸಲ್ ತಗೊಂಡು ಬಂದೆ. ಪಾಪ ನಮ್ಮ ಗಾನವಿಗೆ ಫುಲ್ ಜ್ವರನ, ಫುಲ್ ಜಾಸ್ತಿ ಜ್ವರನ. ಬಿಡು, ಮಾತ್ರೆ ತಂದಿದ್ದೀನಿ. ಮಾತ್ರೆ ನುಂಗ್ ತಕ್ಷಣ ಮಲ್ಕೊಳಕ್ಕೆ ಹೋಗ್ಬೇಡ, NCCಗೆ ಹೋಗು. ಗೈಸ್ ನಮ್ಮಮ್ಮ ಮೊಟ್ಟೆ ಬೇಯಿಸಕ್ಕಿಟ್ಟವ್ರೆ, ಸುಡ್ತೈತೆ ನೀರು. ಗೈಸ್ ನೋಡಿ ಇಲ್ಲಿ ಇವಾಗ ಆಲ್ರೆಡಿ ಈಗ ಗುಡುಕ್ತಿದೆ, ಜೊತೆಗೆ ಫುಲ್ಲು ಮೋಡ ಬೇರೆ ಆಗಿದೆ. ಅದಕ್ಕೆ ಅಲ್ಲಿ ಮನೆ ಮುಂದೆ ಇರೋದು ಎಲೆ ಎಲ್ಲ ಈಗ ಫುಲ್ಲು ತೆಗಿತಿದ್ದೀನಿ ಈಗ ನೋಡಿ ಇಲ್ಲಿ. ಆಮೇಲೆ ಮತ್ತೆ ಮೇಲೆ ನೀರು ಕಟ್ಕೊಂಡ್ರೆ ಕಷ್ಟ ಗೈಸ್. ಬಂತು ಜೋರಾಗಿ ಬಂತು ಗೈಸ್. ಶುರು ಆಯಿತು, ಫುಲ್ಲು ದಪ್ಪನಿ ಫುಲ್ಲು ಬರ್ತಿರೋದು. ನಮ್ಮಮ್ಮ ಮೊನ್ನೆನೂ ಹೇಳ್ತಿದ್ರು ಮಳೆ ಬಂದರೆ ಫಸ್ಟು ನೆನಿಬೇಕು ಅಂತ. ಮೊನ್ನೆ ಫುಲ್ಲು ನೆನೆಸೇ ಬಿಡ್ತು ಮಳೆ, ಎಲ್ರೂ ನೆನೆಸ್ಬಿಡ್ತು ಮಳೆ ಫುಲ್ಲು. ಇಲ್ಲ ಎಲ್ಲ ತುಂಬ್ಕೊಂಡು ನೋಡಿ ಇಲ್ಲಿ ಮಳೆ ಹನಿ ಎಲ್ಲ ಹೋಗಿ ಇದೇನು ಬೀಳ್ತೈತೆ ಗೈಸ್. ಮೇಲ್ಗಡೆ ಏನೋ ಬಿತ್ತು, ಬನ್ನಿ ನೋಡ್ಕೊಂಡು ಬರೋಣ. ಫ್ರೇಮ್ ಎಲ್ಲ ಇತ್ತು. ಓಹೋ ಇಲ್ಲೆಲ್ಲ ಫುಲ್. ಓ ಇದೇನಿದು, ಎಲ್ಲಿಂದ ಬಂತಿದು? ಎಲ್ಲಿದ್ಗನಿದು? ಮೇಲ್ಗಡೆ ಲೈಟಾ? ಬಿತ್ತು ಪ್ಲೇವುಡ್ ಎಲ್ಲ
ಫಸ್ಟ್ ನಿಂಗೆ ಹುಷಾರಿಲ್ಲ. ಯಪ್ಪ ಏನ್ ಗಾಳಿ ಚಿಂದಿ ಗಾಯ್ಸ್, ಗುಡ್ಗೆಲ್ಲ ಹೆಂಗ್ ಬರ್ತೈತಂದ್ರೆ ನೋಡಿಲಿ, ಗಾಳಿ ಗಾಳಿ ನೋಡಿಲಿ ಇಲ್ಲಿ. ಓ ಗತ್ಲಾಗಿ ಯಪ್ಪ ಈ ತರ. ಗೈಸ್ ಆ್ಯಕ್ಚುಲಿ ಇವತ್ತು ನಮ್ಮ ಹಿಮಾಲಯನಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ಅನ್ಕೊಂಡಿದ್ದೆ, ಆದರೆ ನನ್ನ ಮಗಂದು ಈ ಥರ ಮಳೆ ಬರ್ತೈತೆ. ಗೈಸ್ ಯಾಕೋ ಇಲ್ಲಿ ಸ್ವಲ್ಪ ನೀರು ಸ್ಟಾಪ್ ಆಗ್ತೈತೆ ನೋಡಿ ಇಲ್ಲಿ, ಅದು ಕ್ಲೀನಾಗಿ ಹೋಗ್ತಿಲ್ಲ ಅನ್ಸುತ್ತೆ. ಬನ್ನಿ ಏನಾರ ಗಲೀಜ್ ಏನಾರು ಇದ್ರೆ ಕ್ಲೀನ್ ಮಾಡ್ಬಿಟ್ಟಾದ್ರೂ ಬರೋಣ. ಗಲೀಜ್ ಏನು ಇಲ್ಲ ಗೈಸ್, ನೋಡಿ ಇಲ್ಲಿ ಗಲೀಜ್ ಏನು ಇಲ್ಲ. ಬಟ್ ಆದರೂ ಏನು ಮಳೆ ಗುರು, ಸೈಟ್ ಮಳೆ. ಗೈಸ್ ನೋಡಿ ಗೈಸ್, ನಮ್ಮಮ್ಮನ ಎಷ್ಟು ಮಳೆಯಲ್ಲೆಲ್ಲ ಫುಲ್ ಕೆಲಸ ಮಾಡ್ತಾರೆ ನೋಡಿ ಅಲ್ಲಿ. ಗೈಸ್ ಜೋರಾಗಿ ಮಳೆ ಬಂದು ಅಂತೂ ಫೈನಲ್ ಆಗಿ ನಿಂತೈತೆ. ಇವಾಗ ಯಾವ ಮೋಡ ಏನಿಲ್ಲ, ಫುಲ್ಲು ಕ್ಲಿಯರ್ ಆಗೈತೆ. ಇದು ಅಮ್ಮ ಈಗ ಮಳೆ ನಿಂತೈತೆ. ಸರಿ ನಾನು ಒಂದು ರೌಂಡ್ ಹಿಮಾಲಯನ ಒಂದು ರೌಂಡ್ ಹೋಗ್ಬಿಡ್ತೀನಿ ಆಯ್ತಾ ಅಮ್ಮ? ಇವ್ರು ಹೇಳು ಅಮ್ಮ, ಗಾಳಿ ಗಾಳಿ ಸುಮ್ ಬೇಡ, ಇವತ್ತೊಂದು ದಿನ ಬೇಡ ಕಣಮ್ಮ. ಅಯ್ಯೋ ನೀನ್ ನೋಡು ಈಗ ತಾನೇ ಹುಷಾರ್ ಅಮ್ಮ, ಹೇಳಮ್ಮ ಬೇಡ ಅಂತ. ಈ ಕಡೆ ಹೈವೇ ಸೈಡ್ ಅದಕ್ಕೆ ಬೇಡ ಕಣ. ನೋಡು ನಾನು ಮುಂಚೆ ಎಲ್ಲ ಕರ್ಕೊಂಡು ಹೋಗ್ತಿರ್ಲಿಲ್ವಾ ಗೈಸ್. ಆ್ಯಕ್ಚುಲಿ ಇವಾಗ ನಮ್ಗೆ ಆನವಿನೂ ಬರ್ತೀನಿ ಅಂತ ಅಲ್ಲಿ ಗೇಟ್ ಹತ್ರ ನಿಂತವಳೆ. ಬಟ್ ನನಗೆ ಅವಳನ್ನ ಈಗ ಕರ್ಕೊಂಡು ಹೋಗೋಕೆ ಅಷ್ಟು ಮನಸ್ಸಿಲ್ಲ. ಏನಕ್ಕಂದರೆ ಫಸ್ಟೇ ಅವಳಿಗೆ ಹುಷಾರಿಲ್ದಂಗೆ ಬೇರೆ ಆಗಿತ್ತು ಇವತ್ತು. ಸೊ ಇವಾಗ ಇನ್ನೂ ರಿಕವರ್ ಆಗೋಳೆ. ಮತ್ತೆ ಈಗ ಏನಾರು ಹೋದರೆ ಗಾಡಿಗಿನ್ನೂ ಅದು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಈಗ ಡೈರೆಕ್ಟು ಹೊರಡ್ತೀನಿ ನಾನು. ಸರಿ ಕಣಮ್ಮ, ಹೋಗಿ ಬರ್ತೀನಿ. ನಮ್ಮ ಗಾನವೇನ ಬಿಟ್ಟಾಯಿತು ಗೈಸ್. ಇಲ್ಲೆಲ್ಲ ಏನು ಮಳೆನೇ ಆಗಿಲ್ವಾ ನೋಡಿ, ಇಲ್ಲಿ ಫುಲ್ಲು ರೋಡೆಲ್ಲ ಎಷ್ಟು ಫುಲ್ಲು ಡ್ರೈ ಆಗಿಬಿಟ್ಟೈತೆ. ಇವಾಗ ಯಾವ ಹೈವೇ ಸೈಡು ಎಲ್ಲಿಗೆ ಹೋಗ್ತಿಲ್ಲ ಗೈಸ್. ಈ ವೆದರ್ಗೆ ಸೀಗೆಗುಡ್ಡ ಸೈಡು ಹೋಗಬೇಕು ಅನಿಸ್ತು. ಗೈಸ್ ಆ್ಯಕ್ಚುಲಿ ಹಿಂಗೋದ್ರೆ ಫುಲ್ಲು ಬೆಟ್ಟದ ಕಡೆ, ಹಿಂಗೋದ್ರೆ ದೇವಸ್ಥಾನದ ಕಡೆ. ದೇವಸ್ಥಾನ ಹತ್ರ ಅವ್ರಿವ್ರು ಬಂದಿದ್ದಾರೆ ಅನಿಸುತ್ತೆ. ಸುಮಾರು ಜನ ಇದ್ದರು, ಬರೀ ಕಪಲ್ಸ್ಗಳೇ. ಆಮೇಲೆ ನೀವು ಕಮೆಂಟ್ ಹಾಕ್ಬಿಡಿ ಬ್ರೋ, ನೀನು ಯಾವಾಗ ಬ್ರೋ ಹಿಂಗೆ ಕರ್ಕೊಂಡು ಬರೋದು ಅಂತ. ಗೈಸ್ ಏನು ಮಾಡೋದು, ದೇವಸ್ಥಾನಕ್ಕೆ ಅಲ್ಲಿ ಸುಮಾರು ಜನ ಬೇರೆ ಅವರೇ. ಬನ್ನಿ ಗೈಸ್, ಅವ್ರಿವ್ರು ಬರೀ ಕಪಲ್ಗಳೇ ಇರ್ತಾರೆ. ಸುಮ್ಮನೆ ಯಾಕೆ ಹೇಳಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ದಂಗೆ ಅನ್ಸುತ್ತೆ. ನಮ್ಮ ಪಾಡಿಗೆ ಫುಲ್ಲು ಬೆಟ್ಟ ಕಡೆನೇ ಹೋಗೋಣ. ಆ್ಯಕ್ಚುಲಿ ಅಲ್ಲಿ ಶಿವ ಇದೆಯಲ್ಲ, ಶಿವ ಸ್ಟ್ಯಾಚು, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಜಾಸ್ತಿ ಏನು ಇದಾಗಿಲ್ಲ ಅನಿಸುತ್ತೆ. ನೋಡಿ ಇಲ್ಲೆಲ್ಲ ಡ್ರೈ ಐತಪ್ಪ. ಇಲ್ಲ ಮಳೆ ಬಂದೈತೋ ಇಲ್ವೋ. ಸಕ್ಕ ಜನ ಬಂದವ್ರು ಅನಿಸುತ್ತೆ ಗೈಸ್. ಗೈಸ್ ಆ್ಯಕ್ಚುಲಿ ನಾನು ಹಿಮಾಲಯನ್ ಬೈಕನ್ನು ಅಲ್ಲೇ ನಿಲ್ಲಿಸ್ಬಿಟ್ಟು ಈಗ ಇಲ್ಲಿ ನೆಟ್ಕೊಂಡು ಈಗ ಇಲ್ಲಿ ಹತ್ತುತ್ತಿದ್ದೀನಿ. ಆದರೂ ಮಾತ್ರ ನಮ್ಮ ಸೀಗೆಗುಡ್ಡ ಟೂರಿಸ್ಟ್ ಪ್ಲೇಸ್ ಆಯಿತು ಗೈಸ್. ಮಾತ್ರ ಇವಾಗ ಎನಿ ಟೈಮ್ ಇಲ್ಲಿ ಸೀಗೆಗುಡ್ಡದ ಸೈಡ್ ಬಂದರೆ ಎನಿ ಟೈಮ್ ನಿಮಗೆ ಇಲ್ಲಿ ಜನ ನೋಡೋಕೆ ಸಿಗ್ತಾರೆ. ಇನ್ನು ಮಾನ್ಸೂನ್ ಶುರು ಆದ್ರಂತೂ ಇನ್ನೂ ಜಾಸ್ತಿ ಜನ ಬರ್ತಾರೆ. ನೋಡಿ ಇಲ್ಲಿ ಫುಲ್ಲು ಗುಂಪಲ್ಲಿ ಹೆಂಗೆ ಫೋಟೋ ಎಲ್ಲ ತೆಗೆಸ್ಕೊತಾರೆ. ನಾನೇ ಒಬ್ಬನೇ ಬಂದಿದ್ದೀನಿ. ಗೈಸ್ ಇವಾಗ ತಾನೇ ನಮ್ಮಮ್ಮ ಫೋನ್ ಮಾಡಿದ್ರು. ಪಾಪ ಏನಕ್ಕೆ ಗಾನವೇನ ಬಿಟ್ಟೋಗಿದ್ಯಾ ಹಂಗೆ ಅಂತ ಪಾಪ ಅಳ್ತೋಳಂತೆ. ಇವಾಗ ಮನೆಗೆ ಹೋಗಿ ಎಲ್ಲರೂ ಒಂದು ರೌಂಡು ಕರ್ಕೊಂಡು ಹೋಗೋಣ ಬನ್ನಿ ಗೈಸ್. ಇನ್ನೊಂದು ಟೈಮ್ ಬೇರೆ 6 ಗಂಟೆ ಆಗೈತೆ. ಬಟ್ ಆದರೂ ಇಲ್ಲಿಂದ ಹೊರಡಕ್ಕೆ ಮನಸ್ಸೇ ಬರ್ದಿಲ್ಲ ಗುರು.
ಇನ್ನೊಂದು ಸ್ವಲ್ಪ ಹೊತ್ತಿರೋಣ ಅಂತ ನನಗೆ ಫೀಲ್ ಆಗ್ತೈತೆ. ಸೊ ಆ್ಯಕ್ಚುಲಿ ಇಲ್ಲೇ ಸ್ವಲ್ಪ ಹೊತ್ತು ಹಿಂಗೆ ಕೂತಿದ್ದೆ, ಚೆನ್ನಾಗಿತ್ತು ಮಾತ್ರ ಈ ವೆದರ್ಗೂ ಜೊತೆಗೆ ಆ ಸನ್ಸೆಟ್ಟಿಗೂ ಚೆನ್ನಾಗೈತೆ. ಸೊ ನೋಡೋಣ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡೋಣ ಬನ್ನಿ ಗೈಸ್. ಹಿಂದೆ ಬೇರೆ ಯಾರ್ಯಾರೋ ಬರ್ತಾವ್ರೆ. ಚಲೋ ಯಾರು ಕ್ರೇಜಿ ನೋಡಿ, ಇಲ್ಲಿ ಮತ್ತೊಂದು ಯಾವುದೋ ಕಾರ್ ಬಂತು ಈಗ ಗೈಸ್. ಇವಾಗ ನೋಡಿ ಅಲ್ಲಿ ಶಿವನ ದೇವಸ್ಥಾನ ಹತ್ರ ಏನು ಕಾರ್ಗಳು ಬಂದಿದ್ದಾವೆ. 1 2 3 4 5 6 7 8 9 10 ಕಾರ್ ಬಂದೈತೆ ನೋಡಿ. ಬರಬೇಕೆ ಅಲ್ಲಿ ಸ್ಟಾರ್ಟಿಂಗ್ ಬಂದಾಗ ಬರೀ ಒಂದು 2 3 ಕಾರ್ ಇತ್ತು, ಇವಾಗ ಇಷ್ಟೊಂದು ಕಾರ್ ಬಂದು ನಿಂತಿದ್ದಾವೆ. ಎಲ್ಲೊಳಗಾನು ಮತ್ತೆ ಯಾವಾಗ ಬಂದ್ರಿ? ಹಾಂ, ಎಲ್ಲಿದ್ಯಾ? ಬಾ ಹೊರಗಡೆ ಬಾರೆ, ಒಂದು ರೌಂಡ್ ಹೋಗ್ಬರೋಣ. ಗಾಯ್ಸ್ ನಮ್ಗಾನು ಫುಲ್ಲು ಬೇಜಾರು ಮಾಡ್ಕೊಂಡವಳೆ ಗಾಯ್ಸ್. ಬನ್ನಿ ಅವಳನ್ನ ಎತ್ತಾಕೊಂಡು ಬರೋಣ. ಹಾಂ, ಏನೋ ಆಫೀಸರ್ ಏನೋ ಮಾಡ್ತಿದ್ದೀರಾ? ಎಲ್ಲ ಕತ್ತೈತೇನೋ ಹತ್ತಂತೆ ಕಾನು. ಸರಿ ಬಾ, ಈಗ ಹೋಗ್ಬಿಟ್ಟು ಬರೋಣ. ಈಗ ಹೋಗ್ಬಿಟ್ಟು ಬಂದಲ್ಲ ಬಾ. ಗೈಸ್ ನೋಡಿ ಗೈಸ್, ನಮ್ ಗಾನವಿ ಎಷ್ಟು ಸಿಟ್ ಮಾಡ್ಕೊತಾಳೆ. ಬಾಗಾನು ಹೋಗ್ ಬರೋಣ. ನೋಡ್ ಜ್ವರ ಐತಲ್ಲವ. ಬಾಬ ಬೇಗ. ಎಲ್ಲಿ ನನ್ ಮುಖ ನೋಡು. ಎಲ್ಲಿ ಹಾಯ್ ಹೇಳೋಗ್ಲಿ, ವ್ಲಾಗಿಗೆ ಹಾಯ್ ಹೇಳೋ. ಇದು ವಡಪಾವ್, ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿನೂ ಬಿಡವಾ? ಲೇ ಜ್ವರ ಅಂತ ಕಡೆ ಸಿಗೇ ಗೈಸ್. ಆದರೂ ಈ ಈವ್ನಿಂಗ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಬನ್ನಿ, ನಮ್ಮ ಗಾನವಿ ಅಂತೂ ಬರಲಿಲ್ಲ. ಇಲ್ಲೇ ಸ್ಫೂರ್ತಿ ಕಾಫಿಗೆ ಹೋಗಿ ಒಂದೊಂದು ಬ್ಲ್ಯಾಕ್ ಕಾಫಿ ಕೊಟ್ಕೊಂಡು ಬರೋಣ. ಹಿಮಾಲಯನಲ್ಲೇ ಹೋಗಿ ಬರೋಣ. ಬ್ರೋ 1 ಮಿನಿ ಬ್ಲ್ಯಾಕ್ ಕಾಫಿ. ಗೈಸ್ ಆದರೂ ಮಾತ್ರ ನಮ್ಮ ಮನೇಲಿ ಮೊಟ್ಟೆ ಮತ್ತು ಬಾಳೆಹಣ್ಣು ಹೆಂಗೆ ಖಾಲಿ ಆಗುತ್ತೆ ಅಂದರೆ ಬೇಗ ಖಾಲಿ ಆಗುತ್ತೆ. ನಂಗಂತೂ ಬಾಳೆಹಣ್ಣಿಲ್ಲ ಅಂದರೆ ಭಾಳ ಹಿಂಸೆ ಆಗುತ್ತೆ. ಮತ್ತು ಊಟ ಆದಮೇಲೆ ಬಾಳೆಹಣ್ಣು ತಿನ್ನೋಕ್ಕೆ ಚಂದ, ಏನೋ ಒಂದು ಸಮಾಧಾನ. ಅದರಲ್ಲೂ ನಾನ್ ವೆಜ್ ಊಟ ಇದ್ದಾಗಂತೂ ಇನ್ನೂ ಸಮಾಧಾನ. ಅದಕ್ಕೆ ಇವಾಗ ಪಚ್ಚ ಬಾಳೆಹಣ್ಣು 1 kg ಪಚ್ಚ ಬಾಳೆಹಣ್ಣು ಈಗ ಸ್ವಲ್ಪ ಕಾಯ್ದಂಗೆ ಐತೆ ನೋಡಿ ಇಲ್ಲಿ. ನಾಳೆಗಾಗುತ್ತೆ. ಏಲಕ್ಕಿ ಬಾಳೆಹಣ್ಣು ತಿನ್ಬೋದು ತಗ. ಗಾನು ತಾಳವ, ತಾಳವ ಸಿಟ್ಟಷ್ಟು ಇಟ್ಕೋಬಾರ್ದು ಕಣವ. ತಾಳವ ಗೈಸ್. ಹುಡುಗಿರೇ ಹಿಂಗ ಕಮೆಂಟ್ ಮಾಡಿ ಗೈಸ್. ಸಿಟ್ಟು ಬಂದ್ರೆ ಬೇಗ ಬಿಡುಗನು. ನೀನ್ ಎಲ್ಲಿಗೂ ಕರ್ಕೋಬೇಡ, ಹೋಗಿ ನಾನೇ ಹೋಯ್ತೀನಿ. ನೋಡಮ್ಮ, ಗಾನು ಇನ್ನ ಸಿಟ್ಟು ಮಾಡ್ಕೊಂಡಿರೋದ. ಸ್ವಲ್ಪ ದೊಡ್ಡ ಒಳ್ಳೆ ಥರದಲ್ಲ ಮಗನೇ ಇದ್ದಿದ್ದೆ ಇದು ಇವತ್ತು. ಗೈಸ್ ಆದರೂ ಮಾತ್ರ ಇವಾಗ ಟೈಮ್ ಬಂದು ನೋಡಿ ಇಲ್ಲಿ ಎಷ್ಟು ಗಂಟೆ ಆಗೈತೆ ಅಂದರೆ 9:15 ಆಗಿದೆ. ಈ 9:15 ಆದ್ರೂ ಇವತ್ತಂತೂ ಫುಲ್ಲು ಕತ್ಲೆ ಥರ ಅನ್ನಿಸ್ತಾನೆ ಇಲ್ಲ. ಏನಕ್ಕಂದರೆ ಇವತ್ತು ತಪ್ಪರೆ ನಾಳೆ ಹುಣ್ಣಿಮೆ ಇದೆ ಅನಿಸುತ್ತೆ. ಫುಲ್ ಮೂನ್ ಇದೆಯಾ. ಸೊ ಆ ಮೂನ್ ಬ್ರೈಟ್ನೆಸ್ಸಿಂದ ಫುಲ್ಲು ಆಕಾಶ ಎಲ್ಲ ಫುಲ್ಲು ಬ್ರೈಟಾಗಿ ಕಾಣ್ತೈತೆ. ಈಗ ಕ್ಯಾಮ್ರದಲ್ಲಷ್ಟು ಕಾಣ್ತಿಲ್ಲ ನೋಡಿ. ಇಲ್ಲಿ ಮನೆ ಸುತ್ತಮುತ್ತ ಎಲ್ಲ ಆರಾಮಾಗೆ ಚೆನ್ನಾಗೇ ಕಾಣ್ತೈತೆ ವಿತೌಟ್ ಫ್ಲ್ಯಾಶ್ ಲೈಟು. ಹಂಗೆ ಸ್ವಲ್ಪ ಹೊತ್ತು ಇಲ್ಲೇ ಟೆರೆಸ್ ಮೇಲೆ ಹಂಗೆ ವಾಕ್ ಮಾಡೋಣ ಅಂತ ಬಂದ. ಅವಾಗ ಇದು ಅನ್ನಿಸ್ತು ನನಗೂ. ಗೈಸ್ ನೋಡಿ, ನಮ್ಮಮ್ಮ ಈಗ ನಮ್ಮ ಅಪ್ಪಂಗೀಗ ಊಟ ಕೊಟ್ಟವ್ರೆ. ಈಗ ನಮ್ಮಮ್ಮ ಊಟನೇ ಮಾಡಿಲ್ಲ. ಅದಕ್ಕೆ ನಾನು ಊಟ ಮಾಡಿಲ್ಲ. ನೀನು ಒಟ್ಟಿಗೆ ಊಟ ಮಾಡೋಣ ಅಂದರೆ ರೇಗಾಡ್ತವ್ರೆ. ಹಾಂ ಏನು ಪಾಪ? ಅಮ್ಮ ಇತ್ತೀಚೆಗೆ ಬೇಗ ಸಿಟ್ ಮಾಡ್ಕೊಳತ್ತಲ್ವಾ? ಹೌದಾ? ಫಿಟ್ಟಿಂಗ್ ಗೈಸ್. ಈಗ ನಾವಮ್ಮ ಈಗ ಫಿಶ್ ಮಾಡಿಕೊಟ್ಟವ್ರು ನಮ್ಮ ಅಪ್ಪಂಗೆ. ಬಟ್ ನಾವಪ್ಪ ಅರ್ಧ ಗೈಸ್. ಆದರೂ ಚಿಕನ್ ತಿಂದು ಸುಮಾರು ದಿವಸ ಆಯಿತು. ಅಮ್ಮ ಈ ನಾಳಿದ್ದು ಭಾನುವಾರ ಚಿಕನ್ ತರ್ತೀನಿ ಪ್ಲೀಸ್. ಏನಾಗಲ್ಲ ಬಿಡಮ್ಮ, ಎಲ್ಲ ಕೋಳಿ ಹಂಗೆ ಇರಲ್ಲ ಕಣಮ್ಮ. ಬರೀ ನಾಟಿ ಕೋಳಿ ತರಲ್ಲ. ಹಾಂ ಗೈಸ್, ನನಗೆ ಚಿಕನ್ ತಿನ್ನಬೇಕು ಅನ್ಸೈತೆ ಗುರುವಾರ. ನಮ್ಮಮ್ಮ ಮಾಡ್ತಾನೆ ಇಲ್ಲ ಚಿಕನಲ್ಲಿ. ಅದು ಇದು ಕಾಯಿಲೆ ಐತೆ ಹಂಗೆ ಹಿಂಗೆ ಅಂತ. ಅದರಲ್ಲೂ ಇದು ತಂದೂರಿ ತಿನ್ನಬೇಕು ಅನಿಸ್ತೈತೆ. ಅರ್ಧ ಈ ಫಿಶಿನ ಗ್ರೇವಿ ನೋಡಿದ್ನಾ. ಓಕೆ ಗೈಸ್, ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.